ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿ ಯೂಟ್ಯೂಬ್ ಚಾನಲ್. ಹಾಗೆ ಇವಾಗ ನಾನು ಕಾಲೇಜ್ಗೆ ಹೋಗಿ ಬಂದೆ 2:30 ಹಂಗೆ. ಹಾಗೆ ಈಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ನಮ್ಮ ತಾತ ಅವ್ರದ್ದು ಗೃಹ ಪ್ರವೇಶ ಇದೆ ಸಂಡೇ ಮತ್ತು ಮಂಡೇ. ಅದಕ್ಕೆ ಇವತ್ತೇ ಹೋಗ್ತಾ ಇದ್ದೀವಿ. ಇವತ್ತು ಸಾಟರ್ಡೆ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕ್ಕಿದ್ದೀರಿ. ಇವಾಗ ಹೋಗಬೇಕು. ಬಂದರೆ ಕೆಳಗೆ ನೋಡ್ರೆ ಫುಲ್ ಮಳೆ. ಬಿಡಬೇಕಾಗಿತ್ತು. ಹಾಯ್ ಮಾಡಿ, ಹಾಯ್ ಹಾಯ್ ಮಾಡಿ. ಹಾಗೆ ಫೈನಲಿ ಇವಾಗ ಮಳೆ ನಿಂತು ಇವಾಗ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರಿ. ನಮ್ಮ ಆಂಟಿ, ನಮ್ಮ ತಮ್ಮ, ನಮ್ಮ ತಂಗಿ ಹಾಗೆ ನಮ್ಮ ಮಮ್ಮಿ ಇಂದು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ರಿ ಬಸ್ ಸ್ಟಾಪ್ಗೆ. ಹಾಗೆ ಇಲ್ಲಿ ನಮ್ಮ ಅತ್ತೆಯವ್ರು ಬರ್ತಾರೆ ಅಂತ ನಾವು ಕಾಯ್ಕೊಂಡಿದ್ವಿ. ನಿಖಿತಾ ಲೇಕು ಮತ್ತು ನಮ್ಮ ಅತ್ತೆಯವರೆಲ್ಲ ಬರ್ತಾರೆ ಅಂತ ನಿಂತ್ಕೊಂಡಿದ್ರಿ. ಫುಲ್ ಮಳೆ ಬಿಡ್ತಿತ್ತು ಜೋರಿಗೆ. ಅದಕ್ಕೆ ನಿಂತ್ಕೊಂಡಿದ್ರಿ ಸೈಡಲ್ಲಿ. ಸೊ ಫೈನಲಿ ಇವಾಗ ನಮ್ಮ ಅತ್ತೆಯವ್ರು ಬಂದಿದ್ದಾರೆ ನೋಡಿ, ನಿಖಿತಾ ಲೇಕು ಎಲ್ಲರೂ. ಹಾಗೆ ಸಂತೆ ಒಳಗಡೆಯಿಂದ ನಡ್ಕೊಂಡು ಬಂದು ಬಸ್ ಸ್ಟಾಪಿಗೆ ಬಂದ್ರಿ. ನಾವು ನಿಂತ್ಕೊಂಡಿದ್ರಿ ಎಷ್ಟೊತ್ತಾದ್ರೂ ಬಸ್ ಬಂದೇ ಇಲ್ಲ. ಒಂದು ½ ಅನ್ ಅವರ್ ನಿಂತ್ಕೊಂಡಿದ್ರಿ. ಹಾಗೆ ಫೈನಲಿ ಬಸ್ ಬಂತು, ಹೊಸಕೋಟೆ ಬಸ್ಸು. ನೋಡಿದ್ರೆ ಸೀಟೇ ಇಲ್ಲ, ಸಖತ್ ಜನ ಇದ್ರು. ಹಾಗೆ ನಾವು ಹೋಗಿದ್ದು ಫ್ರೈಡೇ ಆದರೆ ಎಷ್ಟು ಜನ ಇದ್ರು ಬಸ್ಸಲ್ಲೆಲ್ಲ. ಸ್ವಲ್ಪ ದೂರ ಹೋದ್ಮೇಲೆ ಸೀಟ್ ಸಿಕ್ತು, ಎಲ್ಲರೂ ಕುತ್ಕೊಂಡಿದ್ರಿ. ಹಾಗೆ ಫ್ರೈಡೇ ಆದ್ರೂ ಎಷ್ಟು ಟ್ರಾಫಿಕ್ ಜಾಮ್ ಇತ್ತು. ನಾವು ಕ್ಯಾಬ್ರಮ್ಮಿಂದ ಹೊಸಕೋಟೆಗೆ 2 ಅವರ್ ಹೋಗಿದ್ದೀರಿ. ನೋಡ್ರಿ ಎಷ್ಟು ಟ್ರಾಫಿಕ್ ಜಾಮ್ ಅಂದರೆ ಟ್ರಾಫಿಕ್ ಜಾಮು. ಫೈನಲಿ ಇವಾಗ ಹೊಸಕೋಟೆ ರೀಚ್ ಆದ್ರಿ. ಆಮೇಲೆ ಸ್ಕೈವಾಕಿಂದ ರೋಡ್ ಕ್ರಾಸ್ ಮಾಡ್ಕೊಂಡ್ರಿ ಆ ಕಡೆಗೆ. ಹಾಗೆ ನಮ್ಮ ಚಿಕ್ಕಪ್ಪ ಬಂದು ಪಿಕಪ್ ಮಾಡ್ಕೊತೀನಿ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ರಿ. ಹಾಗೆ ನಮ್ಮ ಚಿಕ್ಕಪ್ಪ ಫೈನಲಿ ಬಂದು ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀರಿ ಮನೆಗೆ, ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಮನೆ ಅಂದರೆ ಸಮೃದ್ಧಿಗೆ. ಮೊನ್ನೆ ಗೃಹಪ್ರವೇಶ ಆಯ್ತಲ್ಲ, ಆ ಮನೆಗೆ ಹೋಗ್ತಾ ಇರೋದು ಇವಾಗ, ನಮ್ಮ ಅಜ್ಜಿ ಮನೆಗೆ. ಹಾಗೆ ಫೈನಲಿ ರೀಚ್ ಆದ್ರಿ ಮನೆಗೆ. ನನಗೆ ಫುಲ್ ಖುಷಿ ಆಯಿತು ಹೋಗಿದ್ದಕ್ಕೆ. ಹಾಗೆ ಮೊನ್ನೆ ಗೃಹಪ್ರವೇಶ ಆಯ್ತಲ್ಲ, ಅದು ಫೋಟೋಸ್ ಬಂದಿತ್ತು. ಅದನ್ನು ಟಿವಿಲಿ ಹಾಕ್ಕೊಂಡು ಎಲ್ಲ ಕುತ್ಕೊಂಡು ನೋಡ್ತಾ ಇದ್ರಿ ನಾವು ಫೋಟೋಸ್ ಎಲ್ಲ. ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಚಿನ್ನಿ ಪುಟ್ಟು ಅವರೆಲ್ಲ ಫಸ್ಟೇ ಬಂದುಬಿಟ್ಟಿದ್ರು. ಎಲ್ಲರೂ ಫುಲ್ ಖುಷಿ ಆಯಿತು. ಮತ್ತು ಗ್ಯಾದರಿಂಗ್ ಆಗಿದ್ದಕ್ಕೆ ಸಕ್ಕತ್ತಾಗಿತ್ತು. ಹಾಗೆ ನೈಟು ಮೆಹಂದಿ ಹಾಕ್ಕೊತಾ ಇದ್ರು. ಗೃಹಪ್ರವೇಶ ಇರೋದು ಸಂಡೇ ಮತ್ತು ಮಂಡೇ. ನಾವು ಸ್ಯಾಟರ್ಡೇನೇ ಹೋಗಿದ್ರಲ್ವ, ಎಲ್ಲರೂ ಕುತ್ಕೊಂಡು ಮೆಹಂದಿ ಹಾಕ್ಕೊತಾ ಇದ್ರು. ನನಗೇನು ಅಷ್ಟು ಚೆನ್ನಾಗಿ ಮೆಹಂದಿ ಹಾಕ್ಕೊಂಡೋಗಿ ಬರೋಲ್ಲ, ಬಟ್ ನನಗೆ ಇಷ್ಟ ಆಗೋ ಥರ ನಾನು ಹಾಕ್ಕೊತೀನಿ. ಹಾಗೆ ಇನ್ನೊಂದು ಕೈಗೆ ಲಾವಣಿ ಹಾಕ್ಕೊತಾ ಇದ್ಲು. ಇವಾಗ ಎಲ್ಲರೂ ಊಟ ಮಾಡಿಬಿಟ್ಟು ಎಲ್ಲ ಮಲ್ಕೊಂಡಿದ್ದು ಡಿಸ್ಕಷನ್ ಮಾಡ್ತಿದ್ರು. ಹಾಗೆ ನಾವು ನೈಟ್ ಮಲ್ಕೊಳ್ಳೋ ಅಷ್ಟಿಗೆ ಅರೌಂಡ್ 12 ಆಗಿತ್ತು. ಹಾಗೆ ಮಾರ್ನಿಂಗ್ ವ್ಲಾಗು. ವೆದರ್ ಅಂತೂ ಸಕ್ಕತ್ತಾಗಿತ್ತು. ಫುಲ್ಲು ಸುತ್ತು ಮಂಜು, ಗಿಡ ಮರ ಸಕ್ಕತ್ತಾಗಿತ್ತು. ಎಲ್ಲರಿಗೂ ಇವಾಗ ಚಿತ್ರಾನ್ನ ಟಿಫನ್ ಮಾಡ್ತಿದ್ದಾರೆ. ನಮ್ಮ ಅತ್ತೆ, ನಮ್ಮ ಮಮ್ಮಿ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಎಲ್ಲರೂ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ರಿ. ಹಾಗೆ ನಂದಾಗಿದ್ದೆಲ್ಲ ಮಿಕ್ಕಿರೋದು ಮಾಡ್ತಿದ್ರು. ಹಾಗೆ ನಾವು ಟೆರೇಸ್ ಮೇಲೆ ಬಂದಿದ್ರಿ. ನಿಖಿತಾ 3 ಹೊತ್ತು ಫೋನಲ್ಲೇ ಇರ್ತಾಳೆ, ರೀಲ್ಸ್ ಮಾಡ್ತಾನೆ ಇರ್ತಾಳೆ. ಹಾಗೆ ಇಲ್ಲೆಲ್ಲ ನೈಲ್ ಪಾಲಿಶ್ ಹಾಕ್ಕೊತಾ ಇದ್ರು ಸಾಯಂಕಾಲಗೆ. ಹಾಗೆ ಇಲ್ಲಿ ಕೀರ್ತಿ ಬಂದಿದ್ದಾಳೆ, ಮತ್ತು ಪುಟ್ಟು ಎಲ್ಲರಿಗೂ ಕಾಫಿ ತಗೊಬಂದು ಕೊಡ್ತಾ ಇತ್ತು. ಹಾಗೆ ಇದೆ ನೋಡಿ ನನ್ನ ಸಾಯಂಕಾಲ ಔಟ್ಫಿಟ್. ಬರೀ ಪೂಜೆ ಇತ್ತು, ಅದಕ್ಕೋಸ್ಕರ ನಾನು ಸಿಂಪಲ್ಗೆ ರೆಡಿ ಆಗಿದ್ದೀನಿ. ಹಾಗೆ ನಾವು ಟೆರೇಸ್ ಮೇಲೆ ಹೋಗಿದ್ರಿ. ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ತಲೆ ಒಣಗಿಸೋಣ ಅಂತ. ಹಾಗೆ ಫೋಟೋಸ್ ಇಟ್ಕೊತಿದ್ರಿ. ಹಾಗೆ ರೀಲ್ಸ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ ನಾಳೆ ಮಾಡೋದಕ್ಕೆ. ಹಾಗೆ ಮಿರರಲ್ಲಿ ಫೋಟೋ ಇಟ್ಕೊತಿದ್ರಿ. ಈ ಥರ ಎಂಜಾಯ್ ಮಾಡಿಕೊಂಡು ಫೋಟೋ ಇಟ್ಕೊಂಡು ನಂಗೆ ಸಖತ್ ಇಷ್ಟ. ಹಾಗೆ ಬ್ಯೂಟಿಫುಲ್ ಸನ್ಸೆಟ್ ನೋಡಿ, ಮಸ್ತಾಗಿತ್ತು ನೋಡೋದಕ್ಕೆ. ಟೆರೇಸ್ ಮೇಲೆ ಹೋಗಿ ನೋಡ್ತಾ ಇದ್ರಿ. ಹಾಗೆ ಸುತ್ತು ಗಿಡ ಮರ, ವೆದರ್ ಅಂತೂ ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ ವೆದರೆಲ್ಲ. ಹಾಗೆ ಸನ್ಸೆಟ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಇಂದು ಎಲ್ಲರಿಗೂ ಪ್ರಾಕ್ಟೀಸ್ ಕೊಡ್ತಿದ್ಲು ನಾಳೆ ರೀಲ್ಸ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿ ರೆಡಿಯಾಗಿ.
ವೆರಿ ರೀಲ್ಸ್ಗೆ ಲಾಯಕ್ ಬನ್ನಿ ನಮ್ಮ ತಮ್ಮ ಸುಪ್ರೀತ್ ನೋಡಿರ್ತೀರಲ್ಲ ದೊಡ್ಡ ನೋಡಿ ಹೆಂಗಾಡ್ತವ್ರೆ. ಹಾಗೆ ಸಾಯಂಕಾಲ ಹಾಗೆ ಹೋಯ್ತು, ಎಲ್ಲರೂ ರೆಡಿಯಾಗಿ ಇವಾಗ ಹೋಗ್ತಿದ್ದೀರಿ. ಫಸ್ಟ್ ಕ್ರಾಸಲ್ಲಿ ಸಮೃದ್ಧಿ ಇರೋದು ನಮ್ಮ ದೊಡ್ಡ ತಾತ ಮನೆ, ಮೊನ್ನೆ ಗೃಹ ಪ್ರವೇಶ ಆಗಿದ್ದು. ಇವಾಗ ನಮ್ಮ ಚಿಕ್ಕ ತಾತ ಮನೆ ಹೋಗ್ತಾ ಇರೋದು, ಅದಿರೋದು 6th ಕ್ರಾಸಲ್ಲಿ. ಫಸ್ಟ್ ಕ್ರಾಸಲ್ಲಿ ನಾವು ಇದ್ದಿದ್ದು, ಇವಾಗ 6th ಕ್ರಾಸ್ಗೆ ಹೋಗ್ತಾ ಇದ್ದೀರಿ. ರೆಡಿ ಆಗಿಬಿಟ್ಟು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಿ. ಹಾಗೆ ಇದೆ ನೋಡಿ ಫೈನಲಿ ಗೃಹ ಪ್ರವೇಶ ಮನೆಗೆ ಬಂದ್ರಿ. ಹಾಗೆ ಇದೆ ನಮ್ಮ ಚಿಕ್ಕ ತಾತ ಮನೆ. ಹಾಗೆ ಎಲ್ಲರೂ ರಂಗೋಲಿ ಹಾಕ್ತಿದ್ರು, ಅಲ್ಲಿ ಎಲ್ಲ ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ರು ಎಲ್ಲ ಕುತ್ಕೊಂಡು. ಇಲ್ಲಿ ಎಲ್ಲರೂ ರಂಗೋಲಿ ಹಾಕ್ತಿದ್ರು. ಹಾಗೆ ಇಲ್ಲಿ ಗಂಗೆ ಪೂಜೆ ಮಾಡ್ತಿದ್ದಾರೆ. ಆ ಕಡೆ ಬ್ಲೂ ಕಲರ್ ಸ್ಯಾರಿ ಇರೋದು ನಮ್ಮ ದೊಡ್ಡ ಅಜ್ಜಿ, ಹಾಗೆ ಈ ಕಡೆ ಇರೋದು ಚಿಕ್ಕ ಅಜ್ಜಿ, ಅಂದ್ರೆ ಅಮ್ಮ ಅಂತ ಕರಿತೀನಿ ಇಬ್ಬರು. ಹಾಗೆ ನಮ್ಮ ಅಜ್ಜಿ ರಂಗೋಲಿ ಹಾಕಿದ್ರು. ಹಾಗೆ ಇವಾಗ ನಮ್ಮ ಮಮ್ಮಿ ನಮ್ಮ ಅತ್ತೆ ಅವರೆಲ್ಲರೂ ಸೇರಿ ರಂಗೋಲಿಗೆ ಕಲರ್ಸ್ ಹಾಕ್ತಿದ್ದಾರೆ. ಹಾಗೆ ಈ ಕಡೆ ಇನ್ನೊಬ್ರು ಅತ್ತೆ ರಂಗೋಲಿ ಹಾಕಿ ಕಲರ್ ಹಾಕ್ತಿದ್ರು. ಸಕ್ಕದಾಗ ಹಾಕಿದ್ರು ಎರಡು ಕಡೆನು. ಫುಲ್ ಫಿನಿಶ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸಕ್ಕದಾಗ ಹಾಕ್ತಿದ್ರು ಕಲರ್ಸ್ ಎಲ್ಲಾನು ಸೇರಿ. ಹಾಗೆ ಅವಾಗೆ ನಿಮಗೆ ಸಾಯಂಕಾಲ ಸನ್ಸೆಟ್ ತೋರಿಸಿದೆ. ಹಾಗೆ ಇವಾಗ ಚಂದ್ರನ್ ತೋರಿಸಿದ್ದೀನಿ, ಸಕ್ಕದಾಗಿತ್ತು. ಇಲ್ಲಿ ರಂಗೋಲಿ ಹಾಕ್ತಿದ್ರು, ನಾವೆಲ್ಲ ಕುತ್ಕೊಂಡಿದ್ರಿ ರಂಗೋಲಿ ಹಾಕಾದ್ಮೇಲೆ ಹೋಗೋಣ ಪೂಜೆಗೆ ಅಂತ. ಹಾಗೆ ಇವಾಗ ಗಂಗೆ ಪೂಜೆ ಎಲ್ಲ ಮಾಡಿದಾಯ್ತು ಇಲ್ಲಿ ಕೆಳಗೆ. ಇವಾಗ ಮೇಲೆ ಹೋಗ್ತಿದ್ದಾರೆ ಪೂಜೆ ಮಾಡೋದಕ್ಕೆ ಮನೆಯಲ್ಲಿ. ಹಾಗೆ ಇಲ್ಲಿ ಮೇಲೆ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ, ಮಂತ್ರ ಓದ್ತಿದ್ದಾರೆ ಅವ್ರ ಪೂಜಾರಿ ಅವರು. ಹಾಗೆ ಅಲ್ಲಿ ಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ಮನೆ ಮುಂದೆ ಬಂದು ರಂಗೋಲಿ ಹಾಕಿ ಬಾಳೆ ಎಲೆ ಹಾಕಿ ಅಲ್ಲಿ ಎಲ್ಲಡಿಕೆ ಬಾಳೆನೆಲ್ಲ ಇಕ್ತಾ ಇದ್ರು. ಹಾಗೆ ಈ ಮನೆ ಹೆಸರು ಕನಸು ಸಂತೃಪ್ತಿ ಅಂತ, ಸಕದ ಹೆಸರು. ಅದು ಸಮೃದ್ಧಿ, ಹಾಗೆ ಇದು ಕನಸು ಸಂತೃಪ್ತಿ. ಹಾಗೆ ನಾವು ಎಲ್ಲೇ ಆದ್ರೂ ಬಿಗ್ ಬಾಸ್ ನೋಡೋದಂತೂ ಮಿಸ್ ಆಗೋದೇ ಇಲ್ಲ, ಏನೇ ಬಂದ್ರು. ಹಾಗೆ ಫೋನಲ್ಲಿ ನೋಡ್ತಾ ಇದ್ರಿ. ಹಾಗೆ ಊಟ ಅನ್ನ ಸಾಂಬಾರು ಹಪ್ಪಳ, ಬಿಗ್ ಬಾಸ್ ನೋಡ್ಕೊಂಡು ತಿಂತಿದ್ರಿ ಎಲ್ಲರೂ. ಸಂಡೇ ಎಪಿಸೋಡ್ ಆಗಿತ್ತು, ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ನೋಡ್ಬೇಕಂತ ನೋಡ್ತಿದ್ರಿ. ಅದಕ್ಕೆ ನಾವು ಮಿಸ್ಸೇ ಮಾಡಲ್ಲ, ಸುದೀಪ್ ಬಂದರೆ ಎಪಿಸೋಡು, ಅದಕ್ಕೆ ನೋಡ್ತಾ ಇದ್ರಿ ಎಲ್ಲ ಊಟ ಮಾಡ್ಕೊಂಡು ಫೋನಲ್ಲಿ. ಅವಾಗ ರಂಗೋಲಿ ಹಾಕಿ ಅದು ಬಾಳೆನೆಲ್ಲ ಇಕ್ತಿದ್ರಲ್ಲ ನೋಡಿ, ಇದೆ ಅದು ಅನ್ನ ಎಲ್ಲ ಹಾಕಿದ್ದಾರೆ, ಅರ್ಶಿನ ಅನ್ನ ಮಾಡಿ ಮನೆ ಮುಂದೆ. ಸೊ ಊಟ ಎಲ್ಲ ಮಾಡಾದಾದ್ಮೇಲೆ ಎಲ್ಲ ನಿಂತ್ಕೊಂಡಿದ್ರಿ, ಮಾತಾಡ್ತಾ ಇದ್ರು ಎಲ್ಲರೂ. ಹಾಗೆ ಎಲ್ಲರೂ ಸ್ವಲ್ಪ ಜನ ಎಲ್ಲರೂ ಫೋನ್ ನೋಡ್ಕೊಂಡಿದ್ರು, ಬ್ಯುಸಿ ಆಗಿದ್ರು, ಫೋನು. ಹಾಗೆ ಇವಾಗ ಇಲ್ಲಿ ಸಾಯಂಕಾಲ ಪೂಜೆ ಎಲ್ಲ ಆಯಿತು, ಊಟ ಎಲ್ಲ ಮಾಡಾದ್ಮೇಲೆ ವಾಪಸ್ ನಾವು ಸಮೃದ್ಧಿಗೆ ನಡ್ಕೊಂಡು ಬರ್ತಾ ಇದ್ದೀರಿ ಫಸ್ಟ್ ಕ್ರಾಸ್ಗೆ ಮಲ್ಕೊಳಕಂತ. ಹಾಗೆ ಇಲ್ಲಿ ನಮ್ಮ ಮಮ್ಮಿ ನಮ್ಮ ಆಂಟಿ ಅವರೆಲ್ಲ ನಡ್ಕೊ ಬರ್ತಿದ್ದಾರೆ ಹಿಂದೆ. ಹಾಗೆ ನಾವು ಮಕ್ಕಳೆಲ್ಲ ಮುಂದೆ ಹೋಗ್ತಾ ಇದ್ದೀರಿ. ಹಾಗೆ ನಡ್ಕೊಂಡು ಹೋಗೋಕ್ಕೆ ಹಾಗೆ ಎಲ್ಲ ಫುಲ್ ಮಂಜು, ಚಳಿ ಅಂದರೆ ಚಳಿ. ಆದರೆ ಕ್ಯಾಮ್ರಾದಲ್ಲಿ ಕವರ್ ಆಗಿಲ್ಲ ಅನ್ಕೋತೀನಿ ಮಂಜಿರೋದು, ಸಖತ್ ಮಂಜಿತ್ತು. ಹಾಗೆ ನಡ್ಕೊಬಂದು ವಾಪಸ್ ಸಮೃದ್ಧಿಗೆ ಬಂದ್ರಿ. ಹಾಗೆ ಈ ಗೃಹ ಪ್ರವೇಶ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಬಿಡ್ತೀನಿ. ಇದು ಪಾರ್ಟ್ 1 ವಿಡಿಯೋ, ಪಾರ್ಟ್ 2 ನೆಕ್ಸ್ಟ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.